ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಡೀಟೇಲ್ಡಾಗಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಮೆಷರ್ಮೆಂಟ್ ಪ್ರಕಾರ, ಬ್ಲೌಸ್ ಮೆಷರ್ಮೆಂಟ್ ಪ್ರಕಾರ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ, ಈ ಬ್ಯಾಕ್ ಪಾರ್ಟ್ ಮೆಷರ್ಮೆಂಟ್ ಬೇಸಸ್ ಮೇಲೆ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಬ್ಯಾಕ್ ಪಾರ್ಟ್ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕ್ಲೋಸಿಂಗ್ ನಮ್ಮ ಕಡೆ ಇರೋದಲ್ವಾ. ಸೊ ಈಗ ನಾವು ಓಪನ್ನು ಈ ಸೈಡ್ ನಮ್ಮ ಕಡೆ ಬರೋ ಥರ ಇಟ್ಕೋಬೇಕು ಫ್ರಂಟ್ ಪಾರ್ಟ್ಗೆ. ಯಾಕಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಇರುತ್ತಲ್ಲ, ಸೊ ಹಾಗಾಗಿ ನಮಗೆ ಈ ಕಡೆ ಓಪನ್ ಇದ್ದರೆ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಈಸಿ ಆಗುತ್ತೆ ಅಂತ. ನೋಡಿ, ಇದು ಎಕ್ಸ್ಟ್ರಾ ಕ್ಲಾತ್ ಇದೆ. ಎಕ್ಸ್ಟ್ರಾ ಕ್ಲಾತ್ ನಾನು ಈ ಕಡೆಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತೀನಿ. ಒಂದು ನಿಮಿಷ. ಈ ರೀತಿ ಆಮೇಲೆ ನೋಡಿ, ಈ ಬ್ಯಾಕ್ ಪಾರ್ಟ್ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ರೀತಿಯಾಗಿ ನಾವಿಲ್ಲಿ 1/4 ಇಂಚಷ್ಟು ಮಾರ್ಜಿನ ಬಿಡಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ 1/4 ಇಂಚ್ ಮಾರ್ಜಿನ್ ಬಿಟ್ಟು ನಾವು ಈ ಒಂದು ಕ್ಲಾತ್ನ ಹಾಕ್ಕೋಬೇಕಾಗತ್ತೆ. ನಾವಿಲ್ಲಿ 1/4 ಇಂಚ್ ಮಾರ್ಜಿನ್ ಬಿಡದೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಿಡ್ಲಲ್ಲಿ ಸ್ಪೇಸ್ ಅನ್ನೋದು ಬಂದ್ಬಿಡುತ್ತೆ. ಆಗ ಬ್ಲೌಸು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಕಂಪಲ್ಸರಿ ನೀವು ಒಂದು 1/4 ಇಂಚಷ್ಟು ಮಾರ್ಜಿನ್ನು ಬಿಡಲೇಬೇಕಾಗತ್ತೆ. ಒಂದು ನಿಮಿಷ. ಈ ರೀತಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ನೀವು ಈ ಕಡೆ ಈ ಕ್ಲಾತ್ ಅನ್ನೋದು ಹಾಕ್ಕೋಬೇಕು. ಈ ಕ್ಲಾತ್ ಅನ್ನೋದು ಹಾಕ್ಕೊಂಡ್ಮೇಲೆ ನೀವು ಆ್ಯಸ್ ಇಟ್ ಈಸ್ ಏನಿದೆಯೋ ಇದು ಮಾರ್ಕಿಂಗು, ಈ ಒಂದು ಬ್ಯಾಕ್ ಪಾರ್ಟು ಅದೇ ರೀತಿಯಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಈ ರೀತಿ ಇದು ಅಷ್ಟೇ ನೋಡಿ, ಅದ್ರ ಪಕ್ಕನೇ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಇಷ್ಟಾದಮೇಲೆ ನನಗಿಲ್ಲ ಆರ್ಮೋಲ್ದು ಮಾರ್ಕ್ ಮಾಡಿದ್ನಲ್ಲ, ಅದು ಫ್ರಂಟ್ ಶೇಪ್ ತೆಗೆಯೋಕ್ಕೆ ಇಲ್ಲಿ ಮಾರ್ಕಿಂಗ್ ಕಾಣಿಸಿದ್ರೆ ಈಸಿ ಆಗುತ್ತೆ ಅಂತ ಈ ರೀತಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ ನಾನು. ಆಯಿತಾ? ಈಗ ಇದನ್ನು ತೆಗೆದುಬಿಡೋಣ. ಬ್ಯಾಕ್ ಪಾರ್ಟ್ ತೆಗೆದಿಟ್ಮೇಲೆ ಈಗ ಫ್ರಂಟ್ನ ಯಾವ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಈಗಾಗಲೇ ನೀವು ಬ್ಯಾಕ್ದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ನೆಕ್ ಬಿಡ್ತಾ ನಾನು 2.5 ಇಂಚ್ ಹೇಳಿದ್ನಲ್ಲ. ಸೊ ಈ ಒಂದು 1/4 ಇಂಚಿಂದ ಈ ಕಡೆಗೆ ನೀವು ಮಾರ್ಕಿಂಗ್ ಕಾಣಿಸಿಲ್ಲ ಅನಿಸುತ್ತೆ, ಒಂದು ಸ್ವಲ್ಪ ತಿಕ್ಕಾಗಿ ಡಾರ್ಕಾಗಿ ಹಾಕ್ಕೋತೀನಿ. ಈಗ ಕಾಣಿಸ್ತಿದೆ ಅನ್ಕೋತೀನಿ. ಈ ಒಂದು 1/4 ಇಂಚಿನ ಬಿಟ್ಟು ನೀವು ಇಲ್ಲಿಂದ ಇಲ್ಲಿಗೆ 2.5 ಇಂಚಿನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಅಷ್ಟಾ. ಇದು 3 ಇಂಚಸ್ಸು ನಮಗೆ ಕರೆಕ್ಟಾಗಿ ಬಂದಿದೆ. ಇಷ್ಟಾದಮೇಲೆ ಫಸ್ಟು ನಾವು ಫ್ರಂಟ್ ಪಾರ್ಟಲ್ಲಿ ಏನಪ್ಪ ಮಾರ್ಕ್ ಮಾಡ್ಕೋಬೇಕಂದ್ರೆ, ಫಸ್ಟ್ ನಾವು ನೆಕ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮೆಷರ್ಮೆಂಟ್ ಬ್ಲೌಸ್ನ ಈ ರೀತಿ ತಗೊಳ್ಳಿ. ಯಾವತ್ತೇ ಆಗಲಿ ನೀವು ಮೆಷರ್ಮೆಂಟ್ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟ್ ತೊಗೋಬೇಕು ಅಂದರೆ ನೀವು ಉಕ್ಸ್ಪಟ್ಟಿ ಕಡೆನೇ ನೀವು ಮೆಷರ್ಮೆಂಟ್ನ ತಗೋಬೇಕಾಗತ್ತೆ. ಆವಾಗೇ ನಮಗೆ ಪರ್ಫೆಕ್ಟ್ ಮೆಷರ್ಮೆಂಟ್ ಅನ್ನೋದು ಸಿಗುತ್ತೆ. ಆಯಿತಾ? ಈಗ ನೋಡಿ, ಉಕ್ಸ್ಪಟ್ಟಿದ್ದು ನೀವು ಈ ಒಂದು ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಡೀಪ್ ಕಡಿಮೆ ಇದೆ, ಇನ್ನು ಸ್ವಲ್ಪ ಇಡಿ ಅಂತ ನನಗೆ ಹೇಳಿದ್ದಾರೆ. ನಾನು ನೋಡಿಲಿ 6 ಇದೆ ಇದು. ಇವರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇಡಿ ಅಂತ ಹೇಳಿದ್ದಾರೆ. 6ಗೆ ಇಲ್ಲಿ 1/2 ಇಂಚ್ ಹೋದರೆ ನಮಗೆ 6 1/2 ನಮಗೆ ರೆಡಿ ಬರುತ್ತೆ. ಸೊ 1/2 ಇಂಚು ನಾವು ಎಕ್ಸ್ಟ್ರಾ ಮಾಡಬೇಕು ಅಂತ ಅನ್ನೋದಾದರೆ ನಾವು 7 ಇಂಚನ್ನ ತಗೊಳ್ಳೋಣ. ಆವಾಗ 6 1/2 ನಮಗೆ ರೆಡಿ ಬರುತ್ತೆ. ಗೊತ್ತಾಯ್ತಾ? ಇಷ್ಟಾದಮೇಲೆ ಇಲ್ಲೂ ನಾವು 2.5 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಫಸ್ಟು ಚೆಕ್ ಮಾಡ್ಕೊಳ್ಳೋಣ ನಮಗೆ ನೆಕ್ ಅನ್ನೋದು ಕರೆಕ್ಟಾಗಿ ಬರುತ್ತಾ ಅಂತ. ಇಷ್ಟ ಹಾಕೊಂಡ್ಮೇಲೆ ನಾವು ಯಾವ ರೀತಿಯಪ್ಪ ಚೆಕ್ ಮಾಡ್ಕೋಬೇಕು ನೆಕ್ಕು ಅನ್ನೋದು ನೋಡಿ. ಈ ಒಂದು ಶೋಲ್ಡ್ರ್ ಅಟ್ಯಾಚ್ ಇದೆಯಲ್ಲ, ಶೋಲ್ಡ್ರ್ ಅಟ್ಯಾಚ್ನ ಇಲ್ಲಿ 1/2 ಇಂಚು ಮಾರ್ಜಿನ್ಗೆ ಬಿಟ್ಟು ನಾವು ಮೆಷರ್ಮೆಂಟ್ ತೊಗೋಬೇಕಲ್ವಾ. ಸೊ ನನಗಿಲ್ಲಿ ಎಕ್ಸ್ಟ್ರಾ 1/2 ಇಂಚು ಬೇಕು ಅನ್ನೋದ್ರಿಂದ ನಾನು ಇಲ್ಲಿ 1 ಇಂಚನೇ ಬಿಟ್ಟು ತೊಗೋತೀನಿ. ಯಾಕಂದರೆ ಎಕ್ಸ್ಟ್ರಾ 1/2 ಇಂಚಿನವ್ರಿಗೆ ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂದರು. ಸೊ ಹಾಗಾಗಿ 1 ಇಂಚೆ ಬಿಟ್ಟು ನಾನಿಲ್ಲಿ ತೊಗೋತೀನಿ.
ಇಲ್ಲಿ ತಗೊಂಡಾಗ ಗೊತ್ತಾಗುತ್ತೆ ನಮಗೆ ಇಲ್ಲಿ 1/2 ಇಂಚ್ ಎಕ್ಸ್ಟೆಂಡ್ ಆಗುತ್ತೆ ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೆ, ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ. ಇಲ್ಲಿ ಇಟ್ಟರೆ ನಮಗೆ 1/2 ಇಂಚ್ ಇಲ್ಲಿ ಅಟ್ಯಾಚ್ಗೆ ಹೋಗಿ ಇನ್ನು 1/2 ಇಂಚ್ ನಮಗೆ ಎಕ್ಸ್ಟ್ರಾ ಉಳಿಯುತ್ತೆ ನೋಡಿ. ನಮಗೆ ಡೀಪ್ ಅನ್ನೋದು ಇಲ್ಲಿ ರೌಂಡ್ ಶೇಪ್ ಕೊಟ್ಟು ಫಸ್ಟು ಈ ರೀತಿ ರೌಂಡ್ ಶೇಪ್ ಕೊಟ್ಟಾಗ ಈ ರೀತಿ ಇಟ್ಟು ನೋಡಿ ಕರೆಕ್ಟಾಗಿ ನಮಗೆ ನೋಡಿ ನೆಕ್ ಅನ್ನೋದು ಕರೆಕ್ಟಾಗಿ ನಮಗೆ ಬರುತ್ತೆ. ಈ ಮಾರ್ಕಿಂಗ್ ಏನು ಹಾಕಿದ್ದೀವೋ ಮಾರ್ಕಿಂಗ್ ಪ್ರಕಾರ ನೋಡಿದ್ರೆ ನಮ್ಮ ನೆಕ್ಕು ಪರ್ಫೆಕ್ಟಾಗಿ ಬರುತ್ತೆ. ಇದು ಫ್ರಂಟ್ ಪಾರ್ಟಿಂಗ್ ನೆಕ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಉಕ್ಸ್ ಪಟ್ಟಿದ್ದು ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಶೇಪ್ ಬೆಲ್ಟಿಂದ ಮೇಲಕ್ಕೆ ಈ ಒಂದು ಪೈಪಿಂಗ್ ಹತ್ರದವರೆಗೂ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಇಟ್ಬಿಡಿ ನೀವು. ಇಲ್ಲಿ 1/4 ಇಂಚು ನಮಗೆ ಪೈಪಿಂಗ್ ಹೋಗುತ್ತೆ, ಇಲ್ಲೊಂದು 1/4 ಇಂಚು ಡಾಟ್ಸ್ಗೆ ಹೋಗುತ್ತೆ, ಇಲ್ಲೊಂದು 1/4 ಇಂಚು ನಮಗೆ ಶೇಪ್ ಬೆಲ್ಟ್ ಅಟ್ಯಾಚಿಗೆ ಹೋಗುತ್ತೆ. 1/4 ಇಂಚು ಎಷ್ಟಾಗುತ್ತೆ? 3/4 ಇಂಚು ಇಲ್ಲಿಂದ ಇಟ್ಕೊಂಡು ಇದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬಂದಿದೆ ಅಂತ ನೋಡಿ. ನಮಗೆ ಇಲ್ಲಿಗೆ ಬಂದಿದೆ, ಇದು ರೆಡಿ. ನಮಗೆ ಇದಕ್ಕೆ 3/4 ಇಂಚನ್ನ ಹ್ಯಾಡ್ ಮಾಡ್ಕೋಬೇಕಾಗಿ ಬರುತ್ತೆ. 3/4 ಇಂಚನ್ನ ಹ್ಯಾಡ್ ಮಾಡ್ಕೊಳ್ಳಿ. ಇಷ್ಟು ನಮಗೆ ರೆಡಿ ಬೇಕಾಗಿರೋದು ಉಕ್ಸ್ ಪಟ್ಟಿ ಕಡೆ, ಆಯಿತಾ? ಇಷ್ಟಾದಮೇಲೆ ನಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕು ಅಂತ ಫ್ರಂಟ್ ಪಾರ್ಟ್ ನೋಡ್ಕೊಳ್ಳಿ. ಶೇಪ್ ಬೆಲ್ಟ್ ಬಿಟ್ಟು, ನಾನು ಶೇಪ್ ಬೆಲ್ಟ್ ಬಿಟ್ಟು ಫಸ್ಟು ಮಾರ್ಕಿಂಗ್ ಅನ್ನೋದು ಮಾಡ್ತೀನಿ ನೋಡಿ. ಈ ರೀತಿ ಚೆಕ್ ಮಾಡ್ಕೊಳ್ಳಿ, ತುಂಬ ಎಳಿಬೇಡಿ, ಹಂಗಂತ ಹೇಳಿ ಫುಲ್ ಲೂಸಾಗೂ ಬಿಡಬೇಡಿ. ನಮಗೆ 12 ಬೇಕಾಗತ್ತೆ. 12 ನಮಗೆ ಶೇಪ್ ಬೆಲ್ಟ್ ಹತ್ರಕ್ಕೆ ಬರುತ್ತೆ. ಈ ಒಂದು 12ಗೆ ಇಲ್ಲೊಂದು 1/2 ಇಂಚು ಇಲ್ಲೊಂದು 1/4 ಇಂಚು ನಾನು ಅಟ್ಯಾಚಿಗೆ 3/4 ಇಂಚ್ ಆ್ಯಡ್ ಮಾಡಿಕೊಂಡು 12 3/4ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊತೀನಿ. ನಾನು ಈಗಾಗಲೇ ನಿಮ್ಮ ಕಟ್ಟಿಂಗ್ ವಿಡಿಯೋ ಇಲ್ಲಿ 2 ಇಂಚಸ್ ಮೈನಸ್ ಮಾಡಿ ತೋರಿಸಿದ್ನಲ್ಲ. ಸೊ ಅದೊಂದು ಪ್ಯಾಟ್ರನ್ನ, ಅದೊಂದು ರೀತಿ ಕಟ್ಟಿಂಗ್ ಆದರೆ ಇದೊಂದು ರೀತಿ ಕಟ್ಟಿಂಗ್, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನ ನೀವು ತೊಗೋಬೋದು, ತೊಂದರೆ ಇಲ್ಲ, ಆಯಿತಾ? ಇಷ್ಟಾದಮೇಲೆ ನೀವು ಸೈಡ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೈಡ್ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ 1/2 ಇಂಚು ಅಟ್ಯಾಚ್ಗೆ, ಸ್ಲೀವ್ ಅಟ್ಯಾಚ್ಗೆ, ಮತ್ತು ಇಲ್ಲೊಂದು 1/4 ಇಂಚ್ ಹೋಗುತ್ತೆ, ಇಲ್ಲೊಂದು 1/4 ಇಂಚ್ ಹೋಗುತ್ತೆ. 1/2 ಇಂಚು 1/4 ಇಂಚು ನಮ್ಗೆ 1 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಟ್ಟು ನೋಡಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡ್ರೆ ಮಾರ್ಕ್ ಮಾಡಿಕೊಂಡು ನಾವಿಲ್ಲಿಂದ 1 ಇಂಚನ್ನ ಹ್ಯಾಡ್ ಮಾಡ್ಕೋಬೇಕು. ನಮ್ಗೆ ಇಲ್ಲೊಂದು 1/4 ಇಂಚ್ ಬೇಕು, ಇಲ್ಲೊಂದು 1/4 ಇಂಚು, ಇಲ್ಲೊಂದು 1/2 ಇಂಚ್ ಬೇಕಲ್ಲ. ಸೊ 1 ಇಂಚನ್ನ ಹ್ಯಾಡ್ ಮಾಡ್ಕೊಳ್ಳಿ. 1 ಇಂಚನ್ನ ಹ್ಯಾಡ್ ಮಾಡಿಕೊಂಡ್ರೆ ನಮಗೆ ನೋಡಿ ಈ ಪಾಯಿಂಟ್ ಇಲ್ಲಿ ಬರುತ್ತೆ, ಈ ಪಾಯಿಂಟ್ ಇಲ್ಲಿ ಬರುತ್ತೆ, ಈ ಪಾಯಿಂಟು ಇಲ್ಲಿ ಬರುತ್ತೆ. ಕಾಣಿಸ್ತಿದೆ ಅನ್ಕೋತೀನಿ. ಇಷ್ಟಾದಮೇಲೆ ನೀವು ಇಲ್ಲಿಂದ ನೀವು ಶೇಪ್ ಅನ್ನೋದು ತಗೋಬೇಕಾಗುತ್ತೆ. 3.5 ಇಂಚಿಗೆ ಒಂದು ಶೇಪ್ ಅನ್ನೋದು ತಗೊಳ್ಳಿ, ಆಯಿತಾ? ಈ ಥರ ಡೌನಿಗೆ ಶೇಪ್ ತಗೊಂಡು ನೀವು ಇಲ್ಲಿಂದ ಈ ಒಂದು ಚೆಸ್ಟ್ದು ಡಾಟ್ ಮಾರ್ಕ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ಯುವರ್ ಬ್ಲೌಸ್ ಸೈಜ್, ನಿಮ್ಮ ಬ್ಲೌಸ್ ಸೈಜ್ಗೆ ಮೀಡಿಯಮ್ ಬ್ಲೌಸ್ ಸೈಜಾ, ಸೊ ಚೆಸ್ಟ್ ಹೆವಿ ಇದೆಯಾ ಇಲ್ಲ ಮೀಡಿಯಮ್ ಸೈಜಾ ಅಂತ ನೋಡಿಕೊಂಡು ನೀವು ಈ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹೆವಿ ಚೆಸ್ಟ್ ಇರೋರಿಗೆ 3 ಇಂಚಸ್ 3.5 ಇಂಚಸ್ವರೆಗೂ ನೀವು ಬೇಕಾದ್ರೆ ಇಟ್ಕೋಬೋದು, ತೊಂದರೆ ಇಲ್ಲ. ನಾರ್ಮಲ್ ಬ್ಲೌಸ್ಗಾದರೆ ನೀವು ಮೀಡಿಯಮ್ ಸೈಜ್ ಬ್ಲೌಸ್ಗಾದರೆ 2.5 ಇಟ್ಕೊಂಡ್ರೆ ಸಾಕು, ಆಯಿತಾ? 2.5 ಇಟ್ಕೊಂಡು ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ನಮಗೆ 2.75 ಬೇಕಲ್ಲ, 2.75ಗೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ ಈ ಪಾಯಿಂಟ್ ಇಲ್ಲಿ ನಾವು 2.5 ಇಂಚು ನಾವೇನು ಡಾಟ್ ಹಿಡಿತೀವೋ ಈ ಡಾಟ್ಗೆ ಈ ಬಟ್ಟೆನ ಇಲ್ಲಿಂದ ಇಲ್ಲಿ ಹಿಡಿಯೋ ಏನು ಡಾಟ್ ಹಿಡಿತೀವೋ, ಸೊ ನಮಗಿಲ್ಲಿ ಸ್ಪೇಸ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ ಉಕ್ಸ್ ಪಟ್ಟಿ ಕಾಜಪಟ್ಟಿ ಹತ್ರ. ಸೊ ಸ್ಪೇಸ್ ಅನ್ನೋದು ಕಮ್ಮಿ ಆಗುತ್ತೆ. ಪ್ಲಸ್ ಇಲ್ಲಿ ನಮಗೆ ಸೈಡ್ ಅಟ್ಯಾಚಲ್ಲೂ ನಮಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇಲ್ಲಿ ನಾವೇನು 2.5 ಇಂಚು ತೊಗೊಂಡಿದ್ದೀವೋ ಡಾಟ್ಗೆ ಇದರಲ್ಲಿ ಅರ್ಧ ಹಾಫು ಅಂದರೆ ಎಷ್ಟು ಬರುತ್ತೆ ನಮಗೆ ನೋಡಿ, 1/4 ಇಂಚು. 1/4 ಇಂಚನ್ನ ನಾವು ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. 1/4 ಇಂಚನ್ನ ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಲೈನ್ನ ಒಂದು ಡ್ರಾ ಮಾಡ್ಕೊಳ್ಳಿ. ಕಾಣಿಸ್ತಿದೆ ಅನ್ಕೋತೀನಿ. ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಅಷ್ಟೇ ಕೆಲವೊಬ್ಬರಿಗೆ ಇಲ್ಲಿ
ಆರ್ಮೋಲ್ ಹತ್ರ ಡಾಟ್ ಹಿಡಿತೀವಲ್ಲ, ಸೊ ಆರ್ಮೋಲ್ ಹತ್ರ ತುಂಬ ಟೈಟಾಗಿ ಎಳೆದಂಗೆ ಇರುತ್ತೆ. ಸೊ ಆ ಪ್ರಾಬ್ಲಮ್ ಬರಬಾರ್ದು ಅಂತ ನಾವು ಇಲ್ಲಿಂದ ಒಂದು 1/2 ಇಂಚನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಜಾಯಿನ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಅರ್ಥ ಆಯ್ತಾ? ಇಷ್ಟು ಜಾಯಿನ್ ಮಾಡ್ಕೊಂಡಿದ್ದಾದಮೇಲೆ ಕಾಣಿಸ್ತಿಲ್ಲ ಲೈನು. ಇಷ್ಟಾದಮೇಲೆ ಈಗ ನಾವು ಡಾಟ್ಸ್ನ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿಂದ ಇಲ್ಲಿ ಮಿಡ್ಲ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ ಈ ರೀತಿ. ಆಯಿತಾ? ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾವುದೇ ಬ್ಲೌಸ್ಗಾಗಲಿ ನೀವು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ಈ ಒಂದು ಪಾಯಿಂಟು ವೆರಿ ಇಂಪಾರ್ಟೆಂಟ್. ಈ ಮಿಡ್ಲ್ ಒಂದು ಡಾಟ್ ಅನ್ನೋದು ವೆರಿ ಇಂಪಾರ್ಟೆಂಟು. ನೋಡಿ, ಇಲ್ಲಿಂದ ಈ ರೀತಿ ನಿಮ್ಮ ಚೆಸ್ಟ್ ಪಾಯಿಂಟ್ನ ಮೆಜರ್ ಮಾಡ್ಕೊಳ್ಳಿ. ಚೆಸ್ಟ್ ಪಾಯಿಂಟ್ ನನಗೆ ಬೇಕಾಗಿರೋದು 10 ಇಂಚಸ್. 10 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಈ ರೀತಿ ಮಾಡ್ಕೋತೀನಿ. ಈ ರೀತಿ ಮಾಡ್ಕೊಂಡು ಈ ಮಿಡ್ಲಿಗೆ ಮಾರ್ಕ್ ಮಾಡಿದ್ದೀನಲ್ಲ, ಫಸ್ಟು ಈ ಮಿಡ್ಲ್ ಪಾಯಿಂಟ್ನ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಆಮೇಲೆ ಈ ಸೈಡ್ಸ್ದು ಅಷ್ಟೇ ಈ ರೀತಿ ಜಸ್ಟ್ ಹೆವಿ ಇರೋರ್ಗಾದರೆ ನೀವು ಈ ಪಾಯಿಂಟ್ ಇದೆಯಲ್ಲ, ಇದನ್ನು ಇನ್ನು ಸ್ವಲ್ಪ ಡೌನ್ ಆಗಿ ತೊಗೊಂಡು ನೀವು ಈ ರೀತಿ ಕರ್ವ್ ಆಗು ಬೇಕಾದ್ರೆ ತಗೋಬೋದು ಈ ರೀತಿ. ಆಯಿತಾ? ಇಷ್ಟಾದಮೇಲೆ ನೋಡಿ, ಹಿಂಗೆ ಆರ್ಮೋಲ್ದು ಈ ಡಾಟು ನೋಡಿ, ಈ ಲೈನ್ ಸ್ಟ್ರೈಟಾಗಿ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡು ನೀವು ಡಾಟ್ ಪಾಯಿಂಟ್ ಅನ್ನೋದನ್ನು ಹಾಕ್ಕೊಳ್ಳಿ. ಆರ್ಮೋಲ್ ಡಾಟ್ದು ಇಷ್ಟು. ಇದು ಫ್ರಂಟ್ ಪಾರ್ಟ್ದು. ಈಗ ನಾವು ಆರ್ಮೋಲ್ ಶೇಪ್ ಅನ್ನೋದು ಯಾವ ರೀತಿ ಕೊಡಬೇಕು ಅಂತ ನೋಡಿ. ಇದು ಏನಿದೆಯೋ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಇದರಲ್ಲಿ 1/2 ಇಂಚ್ ನಾವು ಈ ರೀತಿ ನೋಡಿ ಸ್ಟ್ರೈಟಾಗಿ ಈ ರೀತಿ ಬಂದು 1/2 ಇಂಚು ಡೌನ್ಗೆ ನೀವು ಶೇಪ್ ಅನ್ನೋದು ಕೊಡಬೇಕಾಗುತ್ತೆ ಈ ರೀತಿಯಾಗಿ. ಆಯಿತಾ? ಈ ರೀತಿ ಕೊಟ್ಟು ಇದು ಫ್ರಂಟ್ ಪಾರ್ಟ್. ಇಷ್ಟು ನಮ್ಮ ಫ್ರಂಟ್ ಪಾರ್ಟು. ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾವು ಕಟ್ ಮಾಡೋದಾದರೆ ಇದು ಫ್ರಂಟ್ದು ಈ ರೀತಿ. ಇದರಲ್ಲಿ ಏನೇ ಡೌಟ್ ಇರಲಿ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಅರ್ಥ ಆಯ್ತಾ? ಇದು ಫ್ರಂಟ್ ಪಾರ್ಟು. ಆ್ಯಸ್ ಇಟ್ ಈಸ್ ಏನಿದೆಯೋ ಅದೇ ರೀತಿ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಆಂಗಲಲ್ಲಿ ನೋಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ರೀತಿ ಫ್ರಂಟ್ ಪಾರ್ಟ್. ನಾನು ನೆಕ್ನ ಕಟ್ ಮಾಡ್ತಿಲ್ಲ, ನೆಕ್ನ ಸ್ಟಿಚ್ ಮಾಡೋ ಟೈಮ್ಗೆ ಕಟ್ ಮಾಡ್ಕೊತೀನಿ. ಯಾಕಂದರೆ ಫೋಲ್ಡಿಂಗ್ ಆಗಿ ನೆಕ್ ಅನ್ನೋದು ಸ್ಟಿಚ್ ಮಾಡೋ ಟೈಮಲ್ಲಿ ಕಟ್ ಮಾಡಿಕೊಟ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ನಾನು ಸ್ಟಿಚ್ ಮಾಡೋ ಟೈಮಲ್ಲಿ ಕಟ್ ಮಾಡ್ಕೊತೀನಿ. ಈ ರೀತಿಯಾಗಿ ಇದು ಫ್ರಂಟ್ ಪಾರ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.